ರೆಸ್ಪಾನ್ಸಿಬಲ್ ಹ್ಯೂಮನ್ ಅಂದರೆ ಮೆಣಸಿನ್ಕಾಯಿ 1 kg. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರೋಗ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ಉಸಿರು ಕನ್ನಡ 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 ನಾನಿಂತ ನಿಲುವು ಕನ್ನಡ ನಗೆದ್ದ ಗೆಲುವು ಕನ್ನಡ ನನ್ನಿಚ್ಛೆಯಂತೆ. ಎಷ್ಟು ಬೆಳಗ್ಗೆ ಎದ್ದು ಬಂದ ಕೆಳಗೆ ನಮ್ಮಮ್ಮ ನನಗೆ ಪಾತ್ರೆ ತೊಳೆ ಅಂತ ಕೆಲಸ ಕೊಟ್ಟು, ನಮ್ಮಮ್ಮ ಓಲ್ ನೈಟ್ ನಿದ್ದೆ ಮಾಡಿಲ್ಲ. ನಮ್ಮ ಅಕ್ಕನ ಸೀಮಂತ ಪ್ರಿಪ್ರೇಷನ್ ಮಾಡಿದ್ದೀವಿ. ಈ ವಿಡಿಯೋ ಪೂರ್ತಿ ನಮ್ಮ ಅಕ್ಕ ಸೀಮಂತದ್ದು ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ. ಸೊ ಏನೇನೆಲ್ಲ ಮಾಡ್ತೀವಿ, ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಸೊ ಅಲ್ಲಿ ಏನು ಮಾಡ್ತಿದ್ದೀರಾ ಮಮ್ಮಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡಿ. ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲರಿಗೂ, ಅದಕ್ಕೆ ಅವ್ರಿಗೆ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇಷ್ಟು ಮಾಡಿದ್ದಾರೆ ನೈಟೆಲ್ಲ. ಇಷ್ಟು ನೈಟೆಲ್ಲ ಅಂತಲ್ಲ, ಒಂದು ಲೈಕ್ ಮಾರ್ನಿಂಗ್ 3 o'clock ಅಷ್ಟರಲ್ಲಿ ಎದ್ಬಿಟ್ಟು ಮಾಡಿದ್ದಾರೆ. 4:30 ಇದೆಲ್ಲ ಮಾಡಿದ್ದಾರೆ. ಕಂಪ್ಲೀಟಾಗಿ ಪ್ರಿಪ್ರೇಷನ್ ವಿಡಿಯೋ ಇರುತ್ತೆ. ಇದು ಫಸ್ಟ್ ಇದನ್ನು ಮಾಡಿರೋದು. ನೆಕ್ಸ್ಟ್ ಏನೇನು ಪ್ರಿಪ್ರೇಷನ್ ಮಾಡ್ತೀವಿ, ಪ್ರಿಪೇರ್ ಮಾಡ್ಕೊತೀವಿ ಸಿನಿಮಾಕ್ಕೆ ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೀವು ನೋಡ್ಬೋದು. A few moments later. ನಮ್ಮ ಪಿಂಕಿ ಸೌಂಡ್ ಮಾಡ್ತಾಳೆ, ಅವಳಿಗೆ ಇರಬೇಕು ಅಂತ. ಎಸ್, ಈಗ ನಾವು ಏನಕ್ಕಪ್ಪ ಈ ಥರ ಬಾಕ್ಸ್ನ ರೆಡಿ ಮಾಡ್ತಿದ್ದೀವಿ ಅಂದರೆ, ಯೂಶ್ವಲಿ ಎಲ್ಲರಿಗೂ ಗೊತ್ತು, ಹೋದಾಗ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರೆ. ಅದೊಂದು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಅದು ಇಷ್ಟ ಆಗೋದು ಯೂಶ್ವಲಿ. ಆಗಿನ ಕಾಲದಲ್ಲಿ ತಾಂಬೂಲ ಅಂತ ಕೊಡ್ತಾಯಿದ್ರು, ಅದು ಒಂದು ಸ್ವಲ್ಪ ನೀಟಾಗಿ ಅಚ್ಚುಕಟ್ಟಾಗಿ ಇರ್ತಿತ್ತು. ಅಂದರೆ ಈಗೊಂದು ರಿಟರ್ನ್ ಗಿಫ್ಟ್ ಅನ್ನೋ ಪಾಲಿಸಿ ತಗೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಮಾಡ್ತಾರೆ, ನಾವು ಮಾಡಲೇಬೇಕಲ್ವ ಅಂತ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಯಾರಿಗೂ ಅದು ಇಷ್ಟ ಆಗಲ್ಲ, ಬಟ್ ಕೊಡಬೇಕಾದ ಕಾರಣದಿಂದ ಇಲ್ಲ ರೆಡಿ ಹೇಳ್ಬೋದು, ಏನಾಗಲ್ಲ ಹೇಳ್ಬೋದು ಜನಗಳೇ. ಯಾಕೋ ಕಿಪಿಗಿರ್ತಿದ್ದು ಬಂದ್ಬಿಟ್ಟು ಜನಗಳೇ. ಓಕೆ, ರೀಸನ್ ಏನಂದರೆ ಲೈಕ್ ನಾವು ಶ್ರಾವಣ ಆಷಾಢದಲ್ಲೆಲ್ಲ ಫಂಕ್ಷನ್ಸ್ ಅಟೆಂಡ್ ಆಗಿದ್ದು 2 monthsಲ್ಲೇ ಒಂದು 40 ಬಾಕ್ಸ್ ಬಂದಿದೆ ನಮ್ಮಲ್ಲಿ. ಸ್ಟೀಲ್ ಬಾಕ್ಸು, ಪ್ಲಾಸ್ಟಿಕ್ಸ್ ಬಾಕ್ಸ್ ಎಲ್ಲ. ಸೊ ಅದು ಇಟ್ಕೊಂಡು ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಮನೇಲಿ ನಾನು ಸ್ಕೂಲ್ಗೆ ಹೋಗಲ್ಲ, ನಮ್ಮ ಅಕ್ಕನೂ ಸ್ಕೂಲ್ಗೆ ಹೋಗಲ್ಲ. ಬಾಕ್ಸ್ ಇಟ್ಕೊಂಡು ನಾವೇನು ಮಾಡೋದು ಅಂದರೆ ಲೈಕ್ ಯೂಸ್ ಆಗೋರಿಗೆ ಯೂಸ್ ಆಗುತ್ತೆ, ಬಟ್ ನಮಗೆ ಯೂಸ್ ಆಗಲ್ಲ. ಸೊ ನಾನು ಹೇಳ್ತಾ ಇರೋದು, ನಾವು ಕೊಡೋ ಗಿಫ್ಟ್ ಕೂಡ ಅದೇ ಥರ ಮನೆಗೆ ತೊಗೊಂಡು ಎಲ್ಲೋ ಮೂಲೆಗೆ ಹಾಕಬಾರ್ದು ಅಂತ ಹೇಳಿ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ಬಾಕ್ಸಸ್ ಏನಂದರೆ, ಬಾಕ್ಸಲ್ಲಿ ಸ್ವೀಟ್ಸ್ ಹಾಕಿ ಕೊಡ್ತೀವಿ. ಆಬ್ವಿಯಸ್ಲಿ ಸ್ವೀಟ್ಸ್ ತಿಂದ್ಬಿಟ್ಟು ಬಾಕ್ಸ್ನ ಡಸ್ಟ್ಬಿನ್ಗೆ ಹಾಕ್ತಾರೆ. ವೇಸ್ಟೇಜ್ ಅನ್ನೋದು ಏನು ಇರೋಲ್ಲ ಅಲ್ಲಿ. ಮತ್ತು ಯಪ್ಪ ಇದೇನಪ್ಪ ಮತ್ತೆ ಇದನ್ನ ಎಲ್ಲಿ ಇಡೋದು, ಇದು ಸ್ಪೇಸ್ ಇಲ್ಲ ಮನೆಯಲ್ಲಿ ಅನ್ನೋ ಒಂದು ತಲೆನೋವು ಇರೋಲ್ಲ ಪೇರೆಂಟ್ಸಲ್ಲಿ, ಅಮ್ಮಂದಿರಿಗೆ. ಸೊ ನಮ್ಮ ಪ್ಲ್ಯಾನ್ ಇದು. ಸೊ ರೆಸ್ಪಾನ್ಸಿಬಲ್ ಹ್ಯೂಮನ್ ಅಂದರೆ ಇರ್ರೆಸ್ಪಾನ್ಸಿಬಲ್ ಹ್ಯೂಮನ್ ಅಂದರೆ ಇದು. ಅವ್ರಿಗೆ ಪೇಷನ್ಸ್ ಇದೆ, ಜೋಡಿಸ್ತಾರೆ. ನನಗೆ ಪೇಷನ್ಸ್ ಇಲ್ಲ, ಒಂದು 10 ಸರ್ತಿ 20 ಸರ್ತಿ ಎಬ್ಸ್ತಿರ್ತಾರೆ ನಮ್ಮನ್ನು. ಸೊ ಈ ಥರ. ಸೊ ಡಿಫ್ರೆನ್ಸ್ ಬಿಟ್ವೀನ್ ರೆಸ್ಪಾನ್ಸಿಬಲ್ ಹ್ಯೂಮನ್ ಆ್ಯಂಡ್ ಇರ್ರೆಸ್ಪಾನ್ಸಿಬಲ್ ಹ್ಯೂಮನ್ ಅಂದರೆ ಇಷ್ಟು. Later that same evening. Wow. Happy birthday to you. Happy birthday to you. Happy birthday to you. Happy birthday to you. May God. The next day. ಮೂರು ಕೆ ಜಿನ 3.5 kg. ಬೋಂಡದ ಮೆಣಸಿನ್ಕಾಯಿ 1 kg. ಚಿಕ್ಕಿ ಏನು ಅನಿಸ್ತಿದೆ? ಏನು ಅನಿಸ್ತಿದೆ? ಅಮ್ಮಗೆ ಹೂವು ಇರಿಸ್ಕೊಡ್ತಿದ್ದೀನಿ, ಹೂವು ಕಟ್ತಾ ಇದ್ದೀವಿ. ಹಾಂ, ತುಂಬ ಖುಷಿ ಆಗ್ತಿದೆ. ಸೀಮಂತದ ಬಗ್ಗೆ ಬೆಳಗ್ಗೆ ಜೋರು ಹೌದಾ? ಟೆನ್ಷನ್ ನೋಡಿ ಆಮೇಲೆ ಮಾತಾಡ್ಬೇಡ, ಫುಲ್ ಬ್ಯುಸಿ ಇದ್ದೀವಿ. ಫುಲ್ ಹೂವು ಕಟ್ಟೋ ಪ್ರೋಗ್ರಾಮ್ ನಡೀತಾ ಇದೆ ಇಲ್ಲಿ. ಇರೋ 1 ನಿಮಿಷ ವಿಡಿಯೋ ಮಾಡ್ತಿಲ್ವ ಇಲ್ಲಿ? ಹೂವು ಫುಲ್ ಕಂಪ್ಲೀಟ್ ಆಗಬೇಕಿಲ್ಲ. ಮಮ್ಮಿ ನಿಮ್ಗೇನು ಅನಿಸ್ತಿದೆ?
ಫ್ಯಾಮಿಲಿ ದೊಡ್ಡ ಮಗಳು ಫಂಕ್ಷನ್ ಜೋರಾಗಿ ಮಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. So, ಎಲ್ಲರೂ ಸೇರಿಸಿ ಕೂಡಿ ಪ್ರತಿಯೊಂದರಲ್ಲೂ ಹಂಚ್ಕೊಂಡು ಫಂಕ್ಷನ್ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಇಲ್ಲಿ ಲಕ್ಷ್ಮಿ ಹಂಸ ಇವ್ರ ಅಕ್ಕನ ಕರ್ಕೊಂಡು ಬರೋಕ್ಕೆ ನಾನು ಹೋಗ್ತೀನಿ. ಬೇಡ ಹಂಸ. ಹಂಸನ್ ಕರ್ಕೊಂಡು ಬರೋಕ್ಕೆ ಬೇಡ ಸ್ವೀತಿ. ನಾನು ಹೋಗ್ತೀನಿ. ಆಯ್ತು ಹೋಗಿ ಅಂತ. ಗೈಸ್ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ಚಾಕ್ಲೇಟ್ ಡಾಲ್ ಪ್ರಿಪೇರ್ ಮಾಡಿದ್ದೀನಿ. ಇದ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಲೈಕ್ ಹೇಗೆ ಪ್ರಿಪೇರ್ ಮಾಡಿದೆ ಅನ್ನೋ ವಿಡಿಯೋ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮೀ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಸ್, ಈ ಥರ ಇದೆ. ಆ್ಯಂಡ್ ಇಲ್ಲೆಲ್ಲ ಪ್ರಿಪೇರ್ ಆಗಿದೆ ಚೌಲ್ಟ್ರಿಗೆ ತೊಗೊಂಡೋಗೋ ಐಟಮ್ಸ್. ಎಸ್, ಇದು ಕೂಡ. ಆ್ಯಂಡ್ ಇದು ನನ್ನ ಫ್ರೆಂಡ್ ಕಳಿಸಿದ್ದು ಹೊಂಬಾಳೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಪ್ರಿಪೇರ್ ಆಗಿದೆ. ಇವನ್ ಸ್ವೀಟ್ಸ್ ಎಲ್ಲ ಪ್ರಿಪೇರ್ ಆಗಿದೆ. ಜಸ್ಟ್ ಇಗ್ನೋರ್ ಮೈ ವಾಯ್ಸ್, ಈಗ ತಾನೇ ಇದ್ದಿರೋದು. ಈಗಿತ್ತು ನಮ್ಮ ಅಕ್ಕನ ಸೀಮಂತದ ಪ್ರಿಪ್ರೇಷನ್. ಕೆಲವೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನೇ ಓಡಾಡೋದು ಅದು ಕೆಲಸ ಇರುತ್ತಲ್ಲ, ಮನೆಗೆ ಚಿಕ್ಕ ಮಕ್ಕಳು. ಸೊ ನನಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೆಲಸಗಳು. ಎಷ್ಟಾಗಿದೆಯೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಈಗಿತ್ತು ನಮ್ಮ ಪ್ರಿಪ್ರೇಷನ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ.